ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಮ್ಯಾ ಲೈಫ್ ಸ್ಟೈಲ್ ಕನ್ನಡ ವ್ಲಾಗ್ಸ್. ನಾನು ರಮ್ಯಾ. ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇರೋದು, ನಾವು ಟ್ರಿಪ್ಪಿಗೆ ಹೊರಟಿದ್ದೀವಿ. ದಸರಾ ವೆಕೇಷನ್ ಇತ್ತಲ್ಲ, ಹಾಗಾಗಿ ಆಯುಧ ಪೂಜೆ ವಿಜಯದಶಮಿ 2 ದಿನ ರಜೆ ಇರೋದ್ರಿಂದ ಹಸ್ಬೆಂಡು ಶಾಪ್ನ ಕ್ಲೋಸ್ ಮಾಡ್ತಾರೆ. ಹಾಗಾಗಿ ಎಲ್ಲಾದರೂ ಹೋಗೋಣ ಅಂತ ಹೊರಟಿದ್ದೀವಿ. ನಾವು ಎಲ್ಲಿಗೆ ಹೋಗ್ತೀವಿ ಅಂತ ಮುಂದೆ ವಿಡಿಯೋದಲ್ಲಿ ನೋಡ್ತಾ ಹೋಗ್ತೀರಾ. ಹೀಗೆ ವಿಡಿಯೋನ ನೋಡ್ತಾ ಇರಿ. ಬೆಳಗಿನ ಜಾವ 5:15 ಆಗಿತ್ತು ಅನಿಸುತ್ತೆ ಟೈಮು. ಫುಲ್ಲು ಫಾಗು ನೋಡಿ, ನಾವು ಹೊರಗಡೆ ಬರೋದಕ್ಕೆ ಆಗಲ್ಲ, ಅಷ್ಟು ಫಾಗಿತ್ತು. ರೋಡೇ ಕಾಣಿಸ್ತಿರ್ಲಿಲ್ಲ, ಹಾಗಿತ್ತು. ಒಂಥರ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ನಾವು ಹೋಗ್ತಾ ಇರೋದು ಮಂಗಳೂರಿಗೆ. ಬೆಳಗ್ಗೆ 5:30 ಹಂಗೆ ಹೊರಟಿದ್ದೀವಿ. ಹೋಗ್ತಾ ಹೋಗ್ತಾ ನಾವೇನೆಲ್ಲ ಮಾಡ್ತೀವಿ ಅಂತ ಮುಂದೆ ವಿಡಿಯೋದಲ್ಲಿ ನೋಡ್ತಾ ಹೋಗ್ತೀರಾ. ಆ್ಯಕ್ಚುಲಿ ನಾವು 4 o'clockಗೆ ಹೊರಡಬೇಕು ಅಂತ ಅಂದ್ಕೊಂಡಿದ್ವಿ. ನಾವು ಹಿಂದಿನ ದಿನ ದೇವಸ್ಥಾನದ ಪೂಜೆ, ಮನೆ ಪೂಜೆ, ಶಾಪ್ ಪೂಜೆ ಎಲ್ಲ ಇದ್ದಿದ್ದರಿಂದ ನಾವು ಮಲಗೋದು ಸ್ವಲ್ಪ ಲೇಟ್ ಆಯಿತು. ಹಾಗಾಗಿ ಎದ್ದಿದ್ದು ಲೇಟ್ ಆಯಿತು. ಲೇಟಾಗೆ ಹೊರಟಿದ್ದೀವಿ. 5:30 ಹಂಗೆ ಹೊರಟಿದ್ದೀವಿ. ನಾನು ಆಲ್ರೆಡಿ ಮಂಗಳೂರು ದಸರಾದು ವಿಡಿಯೋ ಹಾಕಿದ್ದೀನಿ. ಯಾರಾದರೂ ವಿಡಿಯೋ ನೋಡಿಲ್ಲ ಅಂದರೆ ಎಂಡ್ ಸ್ಕ್ರೀನಲ್ಲಿ ಕೊಡ್ತೀನಿ, ವಿಡಿಯೋನ ಚೆಕ್ ಮಾಡಿ. ಮತ್ತು ನಮ್ಮ ಮನೆಯ ಆಯುಧ ಪೂಜೆನ ನಾವು ಹೇಗೆಲ್ಲ ಸೆಲೆಬ್ರೇಷನ್ ಮಾಡಿದ್ದೀನಿ ಅಂತ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಯಾರಾದರೂ ವಿಡಿಯೋ ನೋಡಿಲ್ಲ ಅಂದರೆ ಎಂಡ್ ಸ್ಕ್ರೀನಲ್ಲಿ ಕೊಡ್ತೀನಿ, ವಿಡಿಯೋನ ಚೆಕ್ ಮಾಡಿ. ಹೋಗ್ತಾ ಪೆಟ್ರೋಲ್ ಹಾಕ್ಸ್ಕೊಂಡು, ಫುಲ್ ಟ್ಯಾಂಕ್ ಪೆಟ್ರೋಲ್ ಮಾಡಿಸ್ಕೊಂಡು ಹೊರಟಿದ್ದೀವಿ. ಇಲ್ಲಿ ಸಮ್ಮು ನೋಡ್ತಾ ಇದ್ದೀರಾ, ಹಿಂದೆ ಸೀಟಲ್ಲಿ ನಾವು 3 ಜನ ಹೊರಟಿರೋದ್ರಿಂದ ಹಿಂದೆ ಸೀಟಲ್ಲಿ ಒಂದು ಬೆಡ್ ಇತ್ತು, ಸಾಫ್ಟ್ ಆಗಿರೋದು. ಆ ಬೆಡ್ಡನ್ನು ಹಾಕ್ಕೊಂಡು, ಪಿಲ್ಲೋ ಇಟ್ಕೊಂಡು, ಬೆಡ್ಶೀಟು ಎಲ್ಲ ಹಾಕ್ಕೊಂಡು ನೀಟಾಗಿ ಮಲ್ಕೊಂಡು ಬರ್ತಾನೆ. ಅವನು ಯಾವಾಗಲೂ ಹಾಗೇ ಆರಾಮಾಗಿ ಮಲ್ಕೊಂಡು ನಿದ್ದೆ ಮಾಡಿಕೊಂಡು ಬಂದರೆ ಅವನಿಗೆ ಜರ್ನಿ ಮಾಡಿದ್ದು ಗೊತ್ತಾಗಲ್ಲ. ಹಾಗೆ ನಾವು ಹುಣಸೂರು ಹತ್ರ ಟೀ ಕುಡಿಯೋಣ ಅಂತ ನಿಲ್ಲಿಸಿದ್ವಿ. ಟೀ ಕುಡಿಯೋಕ್ಕೆ ಅಂತ ಹೋದ್ವಿ, ಆದರೆ ಟಿಫನ್ ಆಗಿತ್ತು ಅಲ್ಲಿ. ಹಾಗಾಗಿ ಟಿಫನನ್ನು ತೊಗೊಂಡಿದ್ದೀವಿ. ನಾನು ಉಪ್ಪಿಟ್ಟನ್ನು ತೊಗೊಂಡಿದ್ದೀನಿ, ಹಸ್ಬೆಂಡ್ ಇಡ್ಲು ವಡೆಯನ್ನು ತೊಗೊಂಡಿದ್ದಾರೆ. ಸಮು ಮಲಗಿದ್ದ, ಹಾಗಾಗಿ ಅವನಿಗೆ ಪೂರಿಯನ್ನು ಪಾರ್ಸಲ್ ತೊಗೊಂಡ್ವಿ. ಆದರೆ ಅಲ್ಲೇ ಎದ್ದ, ಹಾಗಾಗಿ ಕಾರಲ್ಲೇ ಕೂತ್ಕೊಂಡು ತಿನ್ನಿಸ್ಕೊಂಡು ಹೊರಟ್ವಿ. ಮಡಿಕೇರಿಯಿಂದ ಮುಂದೆ ಹೋಗ್ತಾ ಇದ್ದೀವಿ. ಮಡಿಕೇರಿಯಿಂದ ಸ್ಟಾರ್ಟ್ ಆದರೆ ಗ್ರೀನರಿ, ನೇಚರ್ ತುಂಬಾ ಚೆನ್ನಾಗಿದೆ. ಮಡಿಕೇರಿಯಿಂದ ಶುರು ಆದರೆ ಪುತ್ತೂರ್ವರೆಗೂ ಒಳ್ಳೆ ನೇಚರನ್ನು ನೀವು ಎಂಜಾಯ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ. ಮುಂದೆ ಹೇಗೆ ನೋಡ್ತಾ ಹೋಗಿ ಒಳ್ಳೆ ನೇಚರನ್ನು ಎಂಜಾಯ್ ಮಾಡಿಕೊಂಡು ನಾವು ಟ್ರಾವೆಲಿಂಗನ್ನು ಮಾಡ್ಬೋದು. ಸ್ವಲ್ಪ ಮುಂದೆ ಬಂದರೆ ನಮ್ಗೆ ಇಲ್ಲೊಂದು ಫಾಲ್ಸ್ ಸಿಗುತ್ತೆ. ಮತ್ತು ಟೀ ಕಾಫಿ ಸ್ನ್ಯಾಕ್ಸಿಗೆಲ್ಲ ಸ್ಟಾಲ್ಸ್ ಎಲ್ಲ ಇದೆ. ನಾವು ಫಾಲ್ಸನ್ನು ನೋಡಿಕೊಂಡು ಟೀ ಕಾಫಿ ಕುಡಿಯೋದಿದ್ರೆ, ಸ್ನ್ಯಾಕ್ಸ್ ತಿನ್ನೋದಿದ್ರೆ ತಿನ್ಕೊಂಡು ಬರ್ಬೋದು. ಫಾಲ್ಸ್ ತುಂಬಾ ಚೆನ್ನಾಗಿ ಹರಿಯುತ್ತೆ. ಎಲ್ಲರೂ ಫೋಟೋಸನ್ನು ತಕ್ಕೋತಿರ್ತಾರೆ, ವಿಡಿಯೋಸ್ ಮಾಡ್ಕೋತಿರ್ತಾರೆ. ಬಾರೋ
ಖುಷಿಯಾಗಿರಿ. ನಮಸ್ಕಾರ.